ನನ್ನ ಪ್ರೀತಿಯ ಮಕ್ಕಳೇ, ನಾನು ಯಾವತ್ತೂ ಅಡ್ರೆಸ್ ಮಾಡೋದು ವೇದಿಕೆ ಮುಂಭಾಗದಲ್ಲಿರುವಂಥವ್ರನ್ನೇ ಸರ್. ಯಾವತ್ತು ಅವರಿಂದನೇ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು. ಹಾಗೆಯೇ ವೇದಿಕೆ ಮೇಲೆ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಗಣ್ಯರೇ, ಈಗಾಗಲೇ ಸಮಯದ ಅಭಾವ ಇದೆ. ಮಕ್ಕಳಿಗಾಗಲೇ ನಿಜವಾಗ್ಲೂ ಈಗೇನಂದ್ರೆ ರೀಲ್ಸ್ 30 ಸೆಕೆಂಡ್ ಒಂದು ರೀಲ್ ಮುಗಿದೋಗುತ್ತೆ. 3 ಅವರಾದರೂ ಕೂತ್ಕೊಂಡು ನಾವು ಒಂಥರ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಆಗ್ತಿದೆ. ಸೊ ಆದ್ರಿಂದ ನಾನು ಎಲ್ಲರ ಹೆಸರು ತೆಗೆದುಕೊಳಕ್ಕಾಗಲ್ಲ, ಕ್ಷಮೆ ಇರಲಿ. HS ವೆಂಕಟೇಶ್ ಮೂರ್ತಿ ಅವರು ನಮ್ಮನ್ನ ಈಗ ತಾನೇ ಅಗಲಿದ್ದಾರೆ, ಹಿಂದಿನ ತಿಂಗಳಲ್ಲಿ ಅಗಲದ್ರು. ಹೇಳ್ತಾರವರು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅಂದ್ರೆ ನಮ್ಮ ಮನಸ್ಸುಗಳು ಅಷ್ಟು ಹಗುರವಾಗಿರಲಿ, ಯಾರಿಗಿಲ್ಲ ಚಿಂತೆ, ಎಲ್ಲವನ್ನು ಮರೆತು ಆ ಹಗುರಾದ ಆಗಸದಂತೆ ನಾವಿರಬೇಕು ಅಂತ ಹೇಳ್ತಾ, ಅಂತಹ ಒಂದು ಕವಿಗಳನ್ನ ನೆನಪಿಸ್ಕೊಳ್ತಾ, ನಾವೆಲ್ಲರೂ ಇವತ್ತು ಸ್ವಾಭಿಮಾನವಾಗಿ ಕೂತ್ಕೊಂಡು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದೇಶದ ಚೈತನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನನ್ನ ದೇಶದ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯರವರ ಪಾದಚರಣಗಳಿಗೆ ನಮಸ್ಕಾರ ಮಾಡ್ತಾ, ನನ್ನೆಲ್ಲ ಮಕ್ಕಳೇ, ಎಲ್ಲಿಂದ ಪ್ರಾರಂಭ ಮಾಡಬೇಕು? ಎಲ್ಲ ನನ್ನ ಗಣ್ಯರು ಮಾತಾಡಿದ್ರು, ಏನು ಮಾತಾಡಕ್ ಉಳಿದಿಲ್ಲ. ಆದ್ರೂ ಒಂದಷ್ಟು ಮಾತುಗಳು ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಬೇಕು. ನನ್ನ ಪ್ರತಿಯೊಬ್ಬರು ಕೇಳಿದ್ದು, ಸ್ಕಾಲರ್ಶಿಪ್ ಕೊಡ್ತಿದ್ದೀರಾ ಸರಿ, ದಲಿತರಿಗೆ ಮಾತ್ರ ಯಾಕೆ ಅಂತ. ದಲಿತರಿಗೆ ಮಾತ್ರ ಯಾಕೆ ತಪ್ಪು? ನನ್ನ ಸುತ್ತಲೂ ಇರೋರು ಗೊತ್ತಿದೆ, ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ. ನನ್ನ ಹತ್ರ ಇರೋ ಪ್ರತಿಯೊಂದು ಹಣವನ್ನ, ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು, ಆವತ್ತು ನನ್ನ ಜೋಬಲ್ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವರ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸವನ್ನ ನಾನು ವರ್ಷಗಳಿಂದಲೂ, ನನಗೆ ಬುದ್ಧಿ ಬಂದಾಗ್ಲಿಂದಲೂ, ನನ್ನ ಜೋಬಲ್ಲಿ ಕಾಸಿದ್ದಾಗ್ಲಿಂದಲೂ ಮಾಡ್ಕೊಂಡೇ ಬಂದಿದ್ದೀನಿ. ದಲಿತರು ಮಾತ್ರ ನನ್ನ ಛಾಯಸಲ್ಲ, ಇಡೀ ಸಮಾಜದ ಜೊತೆ ನಾನು ನಿಂತಿದ್ದೀನಿ. ಆದ್ರೆ ದಲಿತರು ಮಾತ್ರ ಯಾಕೆ ಅನ್ನೋದು, ನಾನು ಹುಟ್ಟಿದ್ದು ಪೆರೇಸಂದ್ರ ಗ್ರಾಮದಲ್ಲಿ, ದಲಿತರು ಹೆಚ್ಚಾಗಿ ಇರುವಂತಹ ಗ್ರಾಮ ನಂದು. ಅಂತಹ ಒಂದು ಗ್ರಾಮದಲ್ಲಿ ಆ ದಲಿತರ ಜೊತೆನೇ ಬೆಳೆದಂತಹ ವ್ಯಕ್ತಿ ನಾನು. ಇಲ್ಲಿ ನನ್ನ ವೇದಿಕೆಯಲ್ಲಿ ರಾಮಾಂಜಿ ಕೂತಿದ್ದಾನೆ, ಅವನು ದಲಿತ ಕುಟುಂಬದಿಂದ ಬಂದಂತ ನನ್ನ ಕ್ಲಾಸ್ಮೇಟ್. ಆ ಕಿಟ್ಟಣ್ಣ ಕೂತಿದ್ದಾರೆ, ಇನ್ನೊಂದಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಶಾಲೆಗೆ ಹೋಗ್ಬೇಕಾದ್ರೆ, ಅವರೆಲ್ಲ ನಮ್ಮ ಮನೆಗಳ ಹತ್ರ ಬಂದಾಗ ಅವರನ್ನ ನಡೆಸ್ಕೊಳ್ತಾ ಇದ್ದ ರೀತಿ, ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಯಾರು ಅವ್ರ ತಪ್ಪು, ನಮ್ಮ ತಂದೆಗಳ ತಪ್ಪು, ನಮ್ಮ ಪೂರ್ವಿಕರ ತಪ್ಪು, ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಯಾವುದೋ ಕಾರಣಕ್ಕಿರ್ಬೋದು, ಪೂರ್ವಾಗ್ರಹ ಪೀಡಿತರಾಗಿರ್ಬೋದು, ಅಥವಾ ಸಮಾಜದ ಕಟ್ಟಳೆಗೆ ಸಿಲುಕಿ ಆ ಜನಗಳನ್ನ ನಡೆಸ್ಕೊಳ್ತಾ ಇದ್ದ ರೀತಿ ನನ್ನ ಮನಸ್ಸನ್ನ ಜಾಸ್ತಿ ಘಾಸಿ ಮಾಡ್ತಾ ಇತ್ತು. ನನಗೆ ಅವಾಗ ಬುದ್ಧಿ ಇಲ್ಲ, ಚಿಕ್ಕ ಮಗು, ಎಲ್ಲರೂ ಒಂದೇ ತರ ಕಾಣ್ತಾರೆ. ಅಂತದ್ರಲ್ಲಿ ದಲಿತರಿಗೆ ಕಟ್ಟೆ ಹೊರಗಡೆ ಇಟ್ಟಿದ್ದಾರೆ, ದಲಿತರಿಗೆ ಊಟ ಕೊಡೋ ರೀತಿ ಬೇರೆ, ದಲಿತರಿಗೆ ನಮ್ಮ ಮನೆ ಹೊಸದಲ್ಲೂ ಪ್ರವೇಶ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಿತ್ತು. ಹಂತ ಹಂತವಾಗಿ ನಾನು ವಯಸ್ಕನಾದ್ಮೇಲೆ ನಂಗೆ ಅರ್ಥ ಆಗ್ತಾ ಬಂತು ಈ ಸಮಾಜದ ವ್ಯವಸ್ಥೆ. ಇಂದಿನ ಆ ಇತಿಹಾಸವನ್ನು ಓದಿದಾಗ
ಈಗ ನನ್ನ ಸಮಾಜ ನಿಜಕ್ಕೂ ಬದಲಾಗಿದೆ. ಈಗ ಏನು ಇದಕ್ಕೆ ಮೊದಲು ಒಂದಷ್ಟು ನಾಯಕರು ಬ್ರಾಹ್ಮಣ್ಯದ ಏನು ನಮ್ದು ಅತಿರೇಕ ಏನಾಗಿತ್ತು, ಶೂದ್ರರ ಮೇಲೆ ನಡ್ಕೊಳ್ತಾ ಇದ್ದ ರೀತಿ ಏನಾಗಿತ್ತು ಅದನ್ನ ಅವರು ಹೇಳಿದ್ರು. ಅದೇ ರೀತಿ ಏನು ಬೇಡ, ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಇಷ್ಟೊತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರುವಂತಹ ಯುವಕ ಡಾಕ್ಟರ್ ಅಭಿಷೇಕ್ ಹೇಳಿದ್ದಾರೆ, ಅವರಿಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅವಕಾಶ ಇರಲಿಲ್ಲ. ನಾವು ಬೆಂಗಳೂರಿಂದ ಒಬ್ಬ ನಿರೂಪಕರನ್ನ ಕರ್ಕೊಂಡ್ಬರ್ಬೇಕು ಅನ್ನೋದಾಗಿತ್ತು. ಅವರಿಗೆ ಹಣ ಕೂಡ ಕೊಡಲಾಗಿತ್ತು. ನಿನ್ನೆ ಎಲ್ಲ ಮೊನ್ನೆ ಆ ಯುವಕ ಬರ್ತಾರೆ. ಆ ಯುವಕ ಬಂದು, ಹಣ ನನಗೋಸ್ಕರ ಇದೊಂದು ಅವಕಾಶ ಮಾಡ್ಕೊಡಿ, ನಿರೂಪಣೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಆ ಯುವಕ ಹೇಳ್ತಾನೆ. ಆ ಯುವಕ ಬ್ರಾಹ್ಮಣರ ಯುವಕ. ಸಮಾಜದ ಪ್ರತಿಯೊಬ್ಬರು, ಸಮಾಜದಲ್ಲಿರುವ ಪ್ರತಿಯೊಬ್ಬ ಪ್ರಬುದ್ಧ ಪ್ರಜೆಯು ಇವತ್ತು ಒಂದು ಸಮಾಜವನ್ನ ನಿರ್ಮಾಣ ಮಾಡೋದ್ರ ಕಡೆ ಗಮನ ಕೊಡ್ತಿದ್ದಾನೆ. ಹಿಂದಿನ ನಮ್ಮ ಪೂರ್ವಿಕರು ಯಾವ ರೀತಿ ಆಡ್ತಿದ್ರು ಅದೆಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಅಂತಹ ಒಂದು ನಿಟ್ಟಿನಲ್ಲಿ ನನ್ನ ದಲಿತ ಸಮುದಾಯ ಪರವಾಗಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಮಾಡಬೇಕು. ಅವರ ಜೊತೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಒಂದು ಅಂತ ತೋರಿಸೋ ಒಂದೇ ಒಂದು ಪ್ರಯತ್ನದ ಫಲವಾಗಿ ಈ ದಿನದ ಈ ಕಾರ್ಯಕ್ರಮ ಬಿಟ್ರೆ ಇದನ್ನೇನೋ ಬೇರೆ ದಲಿತರು ಮಾತ್ರ ಬೇರೆ ಯಾರೋ ಬೇರೆ ಅಲ್ಲ. ನಾವು ಎಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದೀವಿ. ಪ್ರತಿಯೊಂದು ಅಪ್ಲಿಕೇಶನ್ ಅಡ್ರೆಸ್ ಮಾಡ್ತೀವಿ. ಯಾಕೆಂತಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾತ್ರ ಒಂದು ಚೌಕಟ್ಟು ಇರ್ಬೇಕಾಗ್ತದೆ. ಆ ಚೌಕಟ್ಟನ್ನ ಮಾಡಬೇಕು ಅಂತ ಹೋದಾಗ ಏನು ನನ್ನ ತಾಲೂಕಿನ, ನನ್ನ ಮಂಚೇನಹಳ್ಳಿ ತಾಲೂಕಿನ ಅಷ್ಟು ಜನಗಳ ಎಷ್ಟಾಗ್ಬೋದು ನಾವು ಅಂದಾಜು ಮಾಡ್ತೀವಿ. ಒಂದು 700-800 ಜನ ಆಗ್ಬೋದು ಅಂತಂದಾಗ ಅದಕ್ಕೆ ಕೊಡ್ಬೇಕಾಗಿರೋ ಹಣ ನಮ್ಮ ಬಳಿ ಇದೆಯಾ ಯೋಚನೆ ಮಾಡ್ಬೇಕಲ್ಲ. ಇಡೀ ಚಿಕ್ಕಬಳ್ಳಾಪುರಕ್ಕೆ ಮಾಡಕ್ಕೆ ಅವಕಾಶ ಇದ್ರು ನನ್ನ ಹತ್ರ ಹಣ ಇರ್ಬೇಕಲ್ಲ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ನನ್ನ ಕಷ್ಟದ ದುಡ್ಡಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಬರೋ ಹಣದಲ್ಲಿ ಒಂದಷ್ಟು ಕೊಡಬೇಕು ಅಂತಂದ್ರೆ ನನ್ನ ಮಿತಿ ಏನು ಅನ್ನೋದು ನನಗೆ ಗೊತ್ತಿರ್ಬೇಕಾಗ್ತದೆ ಮಕ್ಕಳೇ. ನನ್ನ ಮಿತಿ ಮೀರಿ ನಾನೇನೋ ಮಾಡಿದ್ರೆ ಹಿಂದಿನ ವರ್ಷವೇ ನನಗೆ ಆಂಜನೇಯ ರೆಡ್ಡಿ ಅಣ್ಣ ನನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆ. ಇವತ್ತು ಮಾಡಿ ಬಿಟ್ಬಿಡೋದಲ್ಲ ಸಂದೀಪ್, ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಆ ಜವಾಬ್ದಾರಿ ನಮ್ಮಂತ ಮನಸ್ಸಾಕ್ಷಿ ಇರುವಂತ ಮನುಷ್ಯರ ಮೇಲೆ ಇರುತ್ತೆ. ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟೋಗುವಂತ ಕಾರ್ಯಕ್ರಮ ಅಲ್ಲ. ಚಿಕ್ಕಬಳ್ಳಾಪುರದ ಜೊತೆ ನಂದು ಅವಿನಾಭಾವ ಸಂಬಂಧ. ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ. ಅದನ್ನ ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಬಿಟ್ರೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ. ರಾಜಕೀಯ ಅದು ಪ್ರಜಾಪ್ರಭುತ್ವದ ಒಂದು ಅಂಗ, ಅದು ಬಿಟ್ಬಿಡೋಣ. ನಾಳೆ ಯಾರ ಹಣೆಯಲ್ಲಿ ಏನ್ ಯೋಗ ಬಂದಿರುತ್ತೋ ಅದು ಬರ್ದಿರುತ್ತೆ, ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗುತ್ತೆ. ಗೌತಮ ಬುದ್ಧ ಯಾರು? ಪ್ರಧಾನಮಂತ್ರಿ ಆಗಿದ್ರ? ಗೌತಮ ಬುದ್ಧ ಪ್ರಧಾನಮಂತ್ರಿ ಆಗಿದ್ರ? ವಿವೇಕಾನಂದರು ಯಾವುದಾದ್ರೂ ಖಾತೆಯ ಸಚಿವರಾಗಿದ್ರ? ಅಂತವರನ್ನ ನಾವೆಲ್ಲ ಇವತ್ತು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನ್ ಯಾಕೆ ಯಾವುದೋ ಒಂದು ಪದವಿಯ ಹಿಂದೆ ಹೋಗ್ಲಿ, ನನಗೆ ಯಾಕೆ ರಾಜಕೀಯ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಸೇವೆಯನ್ನು ಮಾಡಿ? ಮಕ್ಕಳೇ, ನಿಮ್ಮ ಭವಿಷ್ಯಗಳು ಉಜ್ವಲ ಆಗಬೇಕು. ನಿಮ್ಮ ಭವಿಷ್ಯಗಳನ್ನ ನಾವು ಈ ವೇದಿಕೆಗಳ ಮೇಲೆ ನೋಡಬೇಕು ಅನ್ನೋದು ನನ್ನ ಒಂದು ಕನಸು. ಇದೇ ರೀತಿ ಮೊನ್ನೆ ಒಂದು 4-5 ದಿನಗಳ ಹಿಂದೆ ನಾನು ಒಂದು 10-10:30 ಆದ್ರೂ ಫೋನಲ್ಲಿ ಮಾತಾಡ್ತಾ ಇದ್ದೆ. ನನ್ನ ಹೆಂಡತಿ ಹೇಳಿದ್ರು, ಅದು ಸುಮಾರು ಸಲ ಹೇಳ್ತಾ ಇರ್ತಾಳೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು? ನಮಗೆಲ್ಲ ಇದೆ, ಎಲ್ಲ ಇದ್ದ ಮೇಲೂ ಇಷ್ಟೊಂದು ಟೆನ್ಷನ್ ಯಾಕೆ? ಬೆಳಗ್ಗೆನೂ ಟೆನ್ಷನ್, ಯಾಕಂದ್ರೆ ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಸ್ನೆಸ್ ಮಾಡೋದು ನಿಜಕ್ಕೂ ಒಂದು ಕಬ್ಬಿಣದ ಕಡಲೆ, ಅದು ಅಷ್ಟು ಈಸಿ ಅಲ್ಲ. ಅದು ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ. ಒಂದು ರೈತ ಕುಟುಂಬದಿಂದ ಬಂದು ಏನೋ ಒಂದು ಸಣ್ಣ ಸಾಮ್ರಾಜ್ಯ ಕಟ್ಟಿರೋದ್ರಿಂದ ಅತಿಯಾದ ಪರಿಶ್ರಮ ಇದೆ, ಅತಿಯಾದ ಬದ್ಧತೆ ಇದೆ. ನನ್ನ ಹೆಂಡತಿ ಕೇಳ್ತಾಳೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋ ಅಂಥದ್ದು ಏನಿದೆ? ಅದೇ ಟೈಮ್ಗೆ ನನ್ನ ಸಹೋದರ ಹರೀಶು ರಾತ್ರಿ ಒಂದು 10 ಕಾಲ್ ಅನ್ಸುತ್ತೆ
ಒಂದು ಫೋನ್ ಮಾಡ್ತಾನೆ, ಅಣ್ಣ ಯಲಹಂಕದ KK ಆಸ್ಪತ್ರೆಯಲ್ಲಿ ಒಂದು ತಾಯಿ ತೀರೋಗಿದ್ದಾಳೆ. ಆ ತಾಯಿಗೆ 2 ಮಕ್ಕಳು, ಒಂದು ಹೈಸ್ಕೂಲ್ ಏನೋ ಓದ್ತಾ ಇರೋಂಥ ಮಕ್ಕಳು. ಆ ತಾಯಿಗೆ ಈಗ ತೀರೋಗ್ಬಿಟ್ಟಿದ್ದಾಳೆ, ಅವ್ರ ಕೈಯಲ್ಲಿರೋ ದುಡ್ಡೆಲ್ಲ ಕಟ್ಬಿಟ್ಟಿದ್ದಾರೆ. ಆ ತಾಯಿಯ ಹೆಣ ತಗೊಂಡ್ಬರೋದಕ್ಕೆ ಆ ಆಸ್ಪತ್ರೆಯವರು ಅವಕಾಶ ಕೊಡ್ತಾ ಇಲ್ಲ. ಯಲಹಂಕದಲ್ಲಿ ಏನಾದರೂ ಸ್ವಲ್ಪ ನಮ್ಮ ವಿಶ್ವಣ್ಣಗೆ ಹೇಳಿ, ನಮ್ಮ ಶಾಸಕರು ಏನಿದ್ದಾರೆ ಅವ್ರಿಗೆ ಹೇಳಿ ದಯವಿಟ್ಟು ಸ್ವಲ್ಪ ಅವ್ರಿಗೆ ಹೆಣ ಬಿಡೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ತೀರಾ ಅಂತ ನನ್ನ ತಮ್ಮ ಹರೀಶ್ ಕೇಳ್ತಾರೆ. ನಾನು ದಯವಿಟ್ಟು ಅದು ಎಷ್ಟಾಗಿದೆ ಕೇಳಪ್ಪ, ಆಮೇಲೆ ವಿಶ್ವಣ್ಣನಿಗೆ ಫೋನ್ ಮಾಡೋಣ, ಮತ್ತೆ ಈಗಾಗಲೇ 10 ಕಾಲ ಆಗಿದೆ, ಬೇಗ ಹೇಳು ಅಂತ ಹೇಳಿದೆ. ಪಾಪ ಅವನ್ನೆಲ್ಲ ಮಾತಾಡಿ ವಾಪಸ್ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಎಷ್ಟೋ ಒಂದಷ್ಟು ಹಣ ಹೇಳ್ದ, ಆದರೆ 11 ಗಂಟೆಗೆ ನಾನು ವಿಶ್ವಣ್ಣಗೆ ಹೆಂಗೆ ಫೋನ್ ಮಾಡಿ? ಅವರು ಬೆಳಗ್ಗೆಯಿಂದ ಇಡೀ ಕ್ಷೇತ್ರ ನೋಡಿರ್ತಾರೆ. ಅವರು ಮಲಗೋ ಅಂತ ಸಮಯ, ನನಗೆ ನಾಚಿಕೆ ಆಯಿತು. ಅಷ್ಟೊತ್ತಿನಲ್ಲಿ ಮಾಡೋ ಅಂಥ ವ್ಯಕ್ತಿ ನಾನಲ್ಲ. ಆ ಹಣನ ಇಮ್ಮಿಡಿಯೇಟ್ ಆಗಿ ನಾನು ಹರೀಶ್ಗೆ ಹೇಳಿ ಕಟ್ಟಿಸ್ದೆ. ಆ ಹೆಣನ ನಾವು ಅವ್ರ ಮನೆಗೆ, ಅದೇನು ನನ್ನ ಕ್ಷೇತ್ರದ ಹೆಣ ಅಲ್ಲ, ನನ್ನ ಕ್ಷೇತ್ರದ ಹೆಣ್ಣುಮಗು ಅಲ್ಲ ಅದು. ಆ ಹೆಣ್ಣುಮಗು ಯಾರಂತ ನಾವು ಕೇಳಲಿಲ್ಲ. ನಾವೆಲ್ಲ ಮನುಷ್ಯರೇ, ನಾವು ಮನುಷ್ಯರು, ಮನುಷ್ಯನ ಪರವಾಗಿ ನಿಂತ್ಕೋಬೇಕಾಗಿರುವಂತ ಬದ್ಧತೆ ನಮಗಿರ್ಬೇಕು. ಆ ಒಂದು ಕೆಲಸ ಮಾಡಿದಷ್ಟೇ ಆ ಶವವನ್ನ ಆ ಆಸ್ಪತ್ರೆಯಿಂದ ಹೊರಗಡೆ ಹೋಗೋದಕ್ಕೆ ಏನು ಹಣ ಕಟ್ಟಬೇಕಾಗಿತ್ತು ನಾವು ಕಟ್ಟಿದ್ವಿ. ನನ್ನ ಹೆಂಡತಿಗೆ ಹೇಳಿದೆ, ಹಣ ಸಂಪಾದನೆ ಮಾಡ್ತಾರೆ ನಾನು ಇದಕ್ಕೆ ಅಂತ. ನಂಗೆ ಹಣ ಬೇಕಿರೋದು, ನನಗೇನು ಬೇಕೋ ಎಲ್ಲ ಇದೆ. ನನಗಿನ್ನ ಹಣ ಬೇಕಿರೋದು ನನ್ನ ಸಮಾಜಕ್ಕೆ ಕೊಡಕ್ಕೆ. ನನ್ನ ಸಮಾಜವೇ ನನ್ನ ಉಸಿರು. ನನಗೆ 2 ಮಾತ್ರ ಮಕ್ಕಳಲ್ಲ, ನೀವೆಲ್ಲರೂ ನನ್ನ ಮಕ್ಕಳೇ. ನೀವೆಲ್ಲ ಚೆನ್ನಾಗಾಗಬೇಕು. ನಿಮ್ಮ ತಂದೆ ತಾಯಿ ಹೆಮ್ಮೆ ತರುವಂತಹ ವ್ಯಕ್ತಿತ್ವಗಳು ನೀವು ಆಗಬೇಕು. ಅದಕ್ಕೋಸ್ಕರ ಸಹಜವಾಗಿ ನನ್ನ ಹೃದಯ ಬೆಳೆಯುತ್ತೆ. ಅಣ್ಣ, ನಿಮ್ಮ ಹತ್ರ ಒಂದು ಕ್ಷಮಾಪಣೆ ಕೇಳ್ತೀನಿ. ನಿಮಗೆ ನಾನೊಂದು ಸುಳ್ಳು ಹೇಳಿದೆ. ಅಣ್ಣ ನನಗೆ ನನ್ನದೇ ಪಕ್ಷದ ಹಿರಿಯರು, ಆದರೆ ನನಗೊಂದು 2 ತಿಂಗಳಿಂದ ತುಂಬಾ ಏನು ಪರಿಚಯ ಇಲ್ಲ. ನಾನು ಸಹ ನಿಮ್ಮಂಗೆ ಎಲ್ಲರಂಗೆ ರಾಜೀವ್ ಅಣ್ಣಂಗೆ ನಾನೊಬ್ಬ ಅಭಿಮಾನಿ. ಯಾಕೆ? ಅವರ ವಿಡಿಯೋಗಳನ್ನ ನೋಡಿದ್ದೀನಿ, ಅವರ ಭಾಷಣ ನೋಡಿದ್ರು ಹೆಂಗ್ ಮಾತಾಡಿದ್ರು ಅಂತ, ಅವರ ಭಾಷಣಗಳನ್ನೆಲ್ಲ ನೋಡಿದ್ದೀನಿ. ನಾನು ಅವರ ಅಭಿಮಾನಿ. ಅವರು 1-2 ಸಲ ನನಗೆ ಪಕ್ಷದ ವೇದಿಕೆಯಲ್ಲಿ 1-2 ಸಲ ಮಾತಾಡಿರೋದು ಇದೆ ಬಿಟ್ರೆ, ಫಾರ್ಮಲ್ ಆಗಿ. ಇದ್ದಕ್ಕಿದ್ದಂತೆ ನನಗೊಂದು ದಿವಸ ಫೋನ್ ಮಾಡ್ತಾರೆ, ಸಂದೀಪ್ ಅವರೇ, ಅಲ್ಲ ಅವರ ವ್ಯಕ್ತಿತ್ವ ನೋಡಿ, ನನಗಿಂತ ಎಲ್ಲದರಲ್ಲೂ ದೊಡ್ಡವರು, ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು, ಆದರೆ ಅವರ ಸಾಧನೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವ. ಅವ್ರು ನಾನು ಕರೆದಿದ್ದು, ಸಂದೀಪ್ ಅಣ್ಣ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನಾಡಿದ್ದೇನಾದ್ರೂ, ನಾಳೆ ಏನಾದರೂ ಸಿಗ್ಬೋದಾ, ಊಟಕ್ಕೆ ಸಿಗ್ಬೋದಾ ಅಂತ ಅಣ್ಣ ನನಗೆ ಕೇಳಿದ್ರು. ನಾನು ಅವತ್ತು ನನಗೆ ಸಂತೋಷ, ಅಣ್ಣ ಕರೀತವ್ರೆ ಅಂತ. ಆಯ್ತಣ್ಣ, ಊಟಕ್ಕೆಲ್ಲಾದ್ರೂ ಸಿಗೋಣ, ಎಲ್ಲಿ ಸಿಗೋಣ, ಎಲ್ಲ ಜಾಗ ಎಲ್ಲ ಮಾತಾಡ್ಕೊಂಡು. ಅದಾದ ನಂತರ ನಾನು ಒಂದು 10-15 ದಿನಗಳ ಹಿಂದೆ ಏನೋ ಒಂದು ಸಣ್ಣ ತೊಂದರೆ ಆಗಿದೆ ಅಂತೇಳಿ ನನ್ನ ಬ್ಲಡ್ ಚೆಕಪ್ ಕೊಟ್ಟಿದ್ದೆ. ಆ ದಿನ ಸಾಯಂಕಾಲ, ನಾಳೆ ಅಣ್ಣನ ಮೀಟ್ ಮಾಡಬೇಕು, ಆ ದಿನ ಸಾಯಂಕಾಲ ಡಾಕ್ಟರ್ ಕರೆದಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ. ಹೋದೆ, ಅವ್ರು ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ. ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡಾಕ್ಟ್ರು ಹೇಳಿದ್ರು. ಫಸ್ಟ್ ನಾನು ಫೋನ್ ಮಾಡಿದ್ದು ಅಣ್ಣನಿಗೆ, ನಾಳೆ ಬೆಳಗ್ಗೆ ನಿಮಗೆ ಬೇರೆ ಥರ ಚೆಕಪ್ ಮಾಡಬೇಕು, 1 ದಿವಸ ಫುಲ್ಲು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು, ನಿಮಗೆ ಸೆಡೇಷನ್ ಕೊಡಬೇಕು. ಸೇಮ್ ನಾನು ಅಲ್ಲಿಗೂ ಕೇಳಿದೆ, ಇದೆಲ್ಲ ಆದಮೇಲೆ ನಿಜ ಹೇಳ್ತಾ ಇದ್ದೀನಿ ಅಣ್ಣ, ಈಗ ಆವತ್ತು ಮಾತ್ರ ನೀವು ಸುಳ್ಳು ಹೇಳಿದೆ. 3 ಗಂಟೆಗೆ ನಾನು ಹೋಗ್ಬೋದಾ ಅಂತಂದೆ. ನನಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಚಿಕಿತ್ಸೆ ಏನು ಅಂತ, ಚೆಕಪ್ ಮಾಡೋದಕ್ಕೆ ಮಾತ್ರ. ಅವ್ರು ಹೇಳಿದ್ರು, ಯಾಕೋ ಅವ್ರ ವಾಯ್ಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಹುಷಾರಿಲ್ಲ ಅಂದರೆ ಏನಂತ ಕೇಳ್ತಾರೆ. ಸುಳ್ಳು ಹೇಳಿದೆ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ. ಸ್ವಲ್ಪ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ. ನನ್ನ ಹೆಸರು ಬಿಟ್ಟು ನಮ್ಮ ತಂದೆಯವ್ರ ಹೆಸರು ತಗೊಂಡೆ. ಇವತ್ತು ಫಾದರ್ಸ್ ಡೇ, ನನ್ನ ತಂದೆಗೆ ಬೆಳಗ್ಗೆನೆ ನಾನು ವಿಶ್ ಮಾಡಿದೆ. ಅವ್ರನ್ನ ತುಂಬ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಾನು ಸುಳ್ಳು ಹೇಳಿದೆ, ನಾನು ಸುಳ್ಳು ಹೇಳಿದೆ. ಅಣ್ಣಗೆ ಹೇಳಿದೆ, ಅಣ್ಣ ನಾನು ಬರೋಕ್ಕಾಗೋದಿಲ್ಲ,
ದಯವಿಟ್ಟು ಏನು ಅನ್ಕೊಂಬಿಡಿ, ಇನ್ನೊಂದ್ಸಲ ಅದು ಮೀಟ್ ಮಾಡೋಣ. ಅದರ ನಂತರ ನನಗೆ ಬೇರೆ ಬೇರೆ ಚಿಕಿತ್ಸೆಗಳಾಯಿತು. ಅಂದರೆ ಚಿಕಿತ್ಸೆ ಅಂದರೆ ಡಯಾಗ್ನೈಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಒಂದು 10 ಜನ ಡಾಕ್ಟರ್ ಹತ್ರ ಹೋಗಿರ್ತೀವಿ. ಒಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇಲ್ಲ ಅಂತ, ಇನ್ನೊಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇದೆ ಅಂತ. ಅದಕ್ಕೆ ಒಂದೇ ಒಂದು ಡಯಾಗ್ನೈಸ್ ಮಾಡಬೇಕಾದ್ರೆ ಬಯಾಪ್ಸಿ ಆಗಲೇಬೇಕಿತ್ತು. ಆ ಬಯಾಪ್ಸಿ ಮಾಡಬೇಕು ಅಂತಂದರೆ ಯಾರು ಇಡೀ ಇಂಡಿಯಾದಲ್ಲಿ ಒಬ್ಬ ಫೇಮಸ್ ಅದಕ್ಕೆ ಡಾಕ್ಟರ್ ಇದ್ದಾರೆ, ನನ್ನ ಒಬ್ಬ ಅಣ್ಣನಿಗೆ ಅವ್ರ ಫ್ರೆಂಡು, ಅವರು ಫಾರಿನ್ ಹೋಗಿದ್ದಾರೆ. ಅವ್ರು ಬರೋವರೆಗೂ ಇರಬೇಕು. ಅಷ್ಟೊತ್ತಿಗೆ ನಮಗೆ ತಳಮಳ. ಅವ್ರು ಬರೋವರೆಗೂ ಏನಾಗುತ್ತೆ ಗೊತ್ತಿಲ್ಲ. 2 ದಿವಸದಲ್ಲಿ ನಾನು ಮತ್ತೆ ಮೈಂಡ್ ಚೇತರಿಸ್ಕೊಂಡ್ಬಿಟ್ಟೆ. ಯಾವತ್ತಿದ್ರೂ ಸಾಯ್ಬೇಕು, 100% ಸಾಯ್ಬೇಕು. ಸಾರ್ಥಕವಾದ ಜೀವನವನ್ನು ನಾನು ಬದುಕ್ತಾ ಇದ್ದೀನಿ. ಮುಂದೆ ಸಹ ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸ ನಿಲ್ಸಲ್ಲ. ನನ್ನ ಮಕ್ಕಳ ಜೊತೆ ನಿಂತ್ಕೊಂತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ಕಾರ್ಯಕ್ರಮ ಆಗ್ತಿದೆ. ದೇವರ ದಯದಿಂದ ನಾನು ನನ್ನ ಬೆಳೆಸಂದ್ರದ ಒಬ್ಬರು ಗೃಹಪ್ರವೇಶಕ್ಕೆ ಹೋಗಿದ್ದೆ. ಪಿಳ್ಳಪ್ಪಣ್ಣ ಅಂತ ಅವ್ರ ಮನೆ ಗೃಹಪ್ರವೇಶದಲ್ಲಿದ್ದೆ. ಆ ಗೃಹಪ್ರವೇಶಕ್ಕೆ ಹೋಗಿ ಸತ್ಯನಾರಾಯಣ ಪೂಜೆನಲ್ಲಿ ಭಾಗವಹಿಸಿ ಹೊರಗಡೆ ಬಂದು ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದೆ. ನನ್ನ ಸ್ನೇಹಿತ ಮೂರ್ತಿ, ಎಲ್ಲಿದ್ದಾನೆ ಮೂರ್ತಿ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದ. ಅವನಿಗೆ ಈಗ ಗೊತ್ತಾಗುತ್ತೆ ಅವನಿಗೆ ಗೊತ್ತಿಲ್ಲ. ನನಗೊಂದು ಫೋನ್ ಬಂತು, ನಿಮ್ದು ಬಯಾಪ್ಸಿ ಆಗಿದೆ. ಆ ಜೊತೆಗೆ ನನ್ನ ಪಕ್ಕ ಅವನು ಮಂಜು ಕೂತಿದ್ದ, ಒಂದು ಕಡೆ ಮೂರ್ತಿ ಕೂತಿದ್ದ. ಫೋನ್ ಬಂತು, ನಿನಗೆ ಕ್ಯಾನ್ಸರ್ ಇಲ್ಲ ಅಂತ. ಆಗ ನನ್ನ ಮನಸ್ಸು ಆಗಸದಂಗೆ, ಏನು ಮಳೆ ಬಿದ್ದು ನಿಂತೋದ್ಮೇಲೆ ಆಗಸ ಎಷ್ಟು ನಿರಾಳವಾಗಿರುತ್ತೋ ಆ ರೀತಿಯ ಒಂದು ಭಾರ ನನ್ನಲ್ಲಿ ಕಡಿಮೆ ಆಯಿತು. ನನಗನ್ನಿಸ್ತು ಇನ್ನೊಂದಷ್ಟು ವರ್ಷ ಈ ಸಮಾಜದ ಜೊತೆ ನಾನು ನಿಂತ್ಕೊತೀನಿ. ನನ್ನ ಮಕ್ಕಳ ಜೊತೆ, ನನ್ನ ಸಮಾಜದ ಜೊತೆ, ಶೋಷಿತರ ಜೊತೆ ನಿಂತ್ಕೊಳಕ್ಕೆ ಅಂತಲೇ ದೇವರು ಹುಟ್ಟಿಸಿದ್ದಾನೆ. ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಮಾಡ್ತೀನಿ. ಆದರೂ ನಿಮ್ಮ ಜೊತೆ ನಿಂತ್ಕೊಳ್ಳೋಂತಹ ಕೆಲಸ ಮಾಡ್ತೀನಿ ಅಂತ ನನ್ನ ಸಂಕಲ್ಪ ಇನ್ನಷ್ಟು ಸದೃಢ ಆಯಿತು. ನಿಮ್ಮ ಜೊತೆ ನಾನು ಬದುಕಿರ್ತೀನಿ ಅನ್ನೋದೇ ನನಗೆ ನಿಜಕ್ಕೂ ಒಂದು ಹೆಮ್ಮೆಯ, ಖುಷಿಯ ವಿಷಯ. ಎಲ್ಲರೂ ಪ್ರೀತಿಯಿಂದ ಬದುಕೋಣ. ಮಾತಾಡೋಕ್ಕೆ 108 ಇದೆ ಮಕ್ಕಳೇ, 1:30 ಆಯಿತು, ಹಶ್ವಾಗ್ತಿದೆ. ನಿಮ್ಮ ಸ್ಕಾಲರ್ಶಿಪ್ ತಗೊಬೇಕು, ಮುಖ್ಯವಾದ ಕಾರ್ಯಕ್ರಮ ಅದು. ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೀನಿ. ಈ ಒಂದೇ ಕಾರ್ಯಕ್ರಮ ಅಲ್ಲ, ಯಾರು ಪ್ರತಿಭಾವನ್ನು ತೆರೆದಿರ, ಯಾರಿಗೆ ಫೀಸ್ ಕಟ್ಟಕ್ಕಾಗ್ತಿಲ್ಲ, ದಯವಿಟ್ಟು ಅಣ್ಣ ಹೇಳ್ದಂಗೆ ನನ್ನ ಮನಸ್ಸು, ನನ್ನ ಮನೆ, ನನ್ನ ಕಚೇರಿಯ ಬಾಗಿಲುಗಳು ಯಾವಾಗಲೂ ನಿಮಗೆ ತೆಗೆದಿರುತ್ತೆ. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಿಮ್ಮ ನೈಜವಾಗಿ ನಿಂತ್ಕೊಳ್ಳೋಂತಹ, ನಿಸ್ವಾರ್ಥವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಮಾಡ್ತೀನಿ. ಇದ್ರ ಮುಖಾಂತರ ಒಂದಷ್ಟು ಜನಕ್ಕೆ ನಾನು ಕಳಕಳಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತಾದರೂ ಅನ್ಕೊಂಡ್ಬಿಡ್ಲಿ. ನಾನೇನಾದರೂ ಕೆಲಸ ಮಾಡಿ 4 ಕಾಸು ಸಂಪಾದನೆ ಮಾಡಿ ನಾನು ಇಟ್ಕೊಳಕ್ಕೋ ಅಥವಾ ನಿಮ್ಮನ್ನ ಯಾರಿಗೋ ತೊಂದರೆ ಕೊಡೋಕ್ಕೋ ಅಲ್ಲಪ್ಪ, ನನ್ನ ಸಮಾಜಕ್ಕೆ ಕೊಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಾನು ಮಾಡುವಂತಹ ಕಾನೂನುಬದ್ಧ ಕೆಲಸಗಳಿಗೂ ಅಡ್ಡ ಹಾಕಕ್ಕೆ ದಯವಿಟ್ಟು ಬರಬೇಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲ್ಲ. ಈ ಒಂದು ಮಕ್ಕಳ ಆಶೀರ್ವಾದ ನಿಮಗೂ ಇರುತ್ತೆ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.